ಏಕ್ ನಂಬರ್ ವಯಸ್ ನೀವು ಒಂದು ಸಲ ಟ್ರೈ ಮಾಡಿರಿ. ನಾ ಹೇಳಾಗತ್ತೆ ಅಂತ ಹೇಳಲ್ಲ, ಮಸ್ತ್ ಆಗ್ಯದ. ನಾ ಮಾಡಿದ ತಿಳಕ್ಕೆ ನಾ ಹಿಂಗೆ ಹೇಳತ್ತಂತ ಅನ್ಕೋಬೇಡ್ರಿ, ಬಟ್ ಟೇಸ್ಟ್ ಮಸ್ತ್ ಆಗ್ಯದ. ನಮ್ಮ ಕಾಲೇಜ್ದವ್ರ ಬಗ್ಗೆ ಅಂತೂ ನೋ ಮ್ಯಾಟ್ರ್ ಅಂದ್ರೆ ನೋ ಮ್ಯಾಟ್ರ್ ಅಲ್ಲ, ಏನು ಮಾತಾಡೋಕ್ಕೆ ಆಗಲ್ಲ, ಅಷ್ಟು ಹೊಲ್ಸು ಆಗ್ಯದ ಈ ಕಾಲೇಜು. ಕೆಟ್ಟ ಹೊಲ್ಸು ಆಗ್ಯದ ನಿಜ ಹೇಳ್ಬೇಕು. ನಮ್ಮ ಟೈಗರ್ ಕೂಡ ಮ್ಯಾಗ ಹೋಗ್ಯಾರ ಅವಾಗಿಂದ ನಮ್ಮ ಕಾಲೇಜ್ ಥರನೇ ಇಲ್ಲ. ಆಲೂ ಪರಾಟ ಯಾವ ಥರ ಮಾಡ್ತೀನಿ, ಏನು ಹಾಕ್ತೀನಿ ಅನ್ನೋದೆಲ್ಲ ತೋರಿಸ್ತೀನಿ. ಅಂದರೆ ಆಲೂ ಪರಾಟನ ನಾನು ಆಲ್ರೆಡಿ ಮೊದಲು ಮಾಡಿದ್ದೆ, ಅದೇ ಥರನೇ ಮಾಡ್ತೀನಿ, ಮತ್ತು ತಪ್ಪಿಸ್ ಏನಿಲ್ಲ, ಮತ್ತು ಬೇರೆ ಥರ ಏನಿಲ್ಲ. ಆಮೇಲೆ ಐತೆ ಒಮ್ಮೆ ಪನ್ನೀರ್ ನೆನಪಾಗ್ಬಿಡ್ತು ಹಿಂದಿಗಳು ಲಾಸ್ಟಿಗೆ. ಹಿಂಗಾಗಿ ಪನ್ನೀರ್ ಗೊತ್ತೇ ಆಗಲ್ಲ ಲಾಸ್ಟ್. ಇನ್ನೊಂದು ಸರ್ತಿ ನೆಕ್ಸ್ಟ್ ಟೈಮ್ ಯಾವಾಗ ಮಾಡ್ತಿರ್ತೀವಿ ನೋಡು, ಅವಾಗ ಪನ್ನೀರ್ ಹಾಕಿ ಮಾಡೋಣ. ಮತ್ತು ಪನ್ನೀರ ಆಲೂಗಡ್ಡೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರುವಾಗಿದೆ. ಡೈಲಿ ಹಂಗೆ ಶುರು ಆಗುತ್ತೆ ಹಂಗೆ. ಓಕೆ ಗೈಸ್, ಬನ್ನಿ ಇವಾಗ ಫಟಾಫಟ ಅಂತ ಸ್ವಲ್ಪ ರೆಡಿಯಾಗಿ ಸ್ವಲ್ಪ ಕಾಲೇಜ್ ಕಡೆ ಹೋಗ್ಬೇಕು. ಕಾಲೇಜ್ ಕಡೆಯಿಂದ ಆಮೇಲೆ ಸ್ವಲ್ಪ ಗಾಂಧಿ ಚೌಕ್ ಕಡೆನೂ ಹೋಗ್ಬೇಕು. ಸ್ವಲ್ಪ ವರ್ಕ್ ಅದ, ಕೆಲಸ ಅದ ತಿರುಗಾಳಕ್ಕೆ, ಅದಕ್ಕೆ ಸ್ವಲ್ಪ ಅದ್ರ ಸಲ ಅಂತ ಹೇಳಿ ಗಾಂಧಿ ಚೌಕ್ನ ಹೋಗ್ಬೇಕು. ಬನ್ನಿ ಇವಾಗ ಫಟಾಫಟ ಅಂತ ಹೋಗುವ. ಆ್ಯಂಡ್ ನಮ್ಮ ಕಾಲೇಜ್ದಾಗ ಏನೋ ಬಾರಿ ಕಾಟ್ ರೂಲ್ಸ್ ಮಾಡಕತ್ತಾರಂತ. ಅವರ ರೂಲ್ಸ್ಗಳು ಸ್ವಲ್ಪ ಏನೇನಪ್ಪ ಅಂತ ಸ್ವಲ್ಪ ತಿಳ್ಕೊಳ್ಳೋಣಂತ. ನಮಗೆ ಬೇಕಲ್ಲ, ಸ್ವಲ್ಪ ಕ್ಯೂರಿಯಾಸಿಟಿ ಇರ್ತಲ್ಲ ನಮ್ಮ ಕಾಲೇಜ್ದು ಏನೇನು ರೂಲ್ಸ್ ಮಾಡಕತ್ತಾರ, ಎಷ್ಟೆಲ್ಲ ನಿಯತ್ತಾಗದಾರ ಅಂತ ಹೇಳ್ತಾರೆ. ಅವ್ರ ನಿಯತ್ತಿಂದ ಎಲ್ಲ ಗೊತ್ತದ ನಮ್ಮ ಕಾಲೇಜ್ದವರು. ಇವಾಗ ಏನು ಬಾರಿ ನಾವೇ ಎಲ್ಲ ನಿಯತ್ತಾಗಿ ಎಲ್ಲ ನಡ್ಸ್ಕೊಂತೀವಿ ಅನ್ನೋರಂಗೆ ನಡ್ಸ್ಯಾರ ಅಂತ ಕಾಲೇಜ್ ಒಳಗೆ. ಹೋಗಂಬರಿ ಒಂದು ಸತ್ಯ ಹಿಂಗೆ ಕಣ್ಣು ನಡ್ಸ್ಕೊಂಬರೋಂತ. ಕಣ್ಣು ನಡ್ಸೋಕೆ ಆಮೇಲೆ ನಾವು ಸ್ವಲ್ಪ ಗಂಚಕ್ಕೆ ಹೋಗ್ಬೇಕು. ಅಲ್ಲಿ ಸ್ವಲ್ಪ ಕೆಲಸ ಅದ, ಅಲ್ಲಿ ಕೆಲಸ ಮುಗಿಸೋಕೆ ಬರುವ. ಲೆಟ್ಸ್ ಗೋ, ಫಟಾಫಟ ಹೋಗಿ ಬರುವ. 6.5 hours later. ಗೈಸ್, ಬೆಳಗ್ಗೆಯಿಂದ ನಾಯಿ ತಿರುಗಾಡಿ ಅಂದ್ರೆ ವರ್ಕ್ ಇತ್ತ ತಿಳಿದಿಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಜಸ್ಟ್ ಮನೆ ಬಂದಿನಿ. ಇವಾಗ 3 ಗಂಟೆ ಮೇಲೆ ಆಗ್ಯದ, 4 ಗಂಟೆ ಇದೆ. 4 ಗಂಟೆ ಆಗಿದೆ ಇವಾಗ ಟೈಮ. ಜಸ್ಟ್ ಬಂದೆ ಮನೆಗೆ. ಬನ್ನಿ, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ವರ್ಕ್ ಇತ್ತು, ಅಲ್ಲೆಲ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಕಾಲೇಜ್ ಕಡೆ ಎಲ್ಲ ಕಡೆ ಹೋಗಿದ್ದೆ. ನಮ್ಮ ಕಾಲೇಜ್ದವ್ರ ಬಗ್ಗೆ ಅಂತೂ ನೋ ಮ್ಯಾಟ್ರ್ ಅಂದ್ರೆ ನೋ ಮ್ಯಾಟ್ರ್ ಅಲ್ಲ, ಏನು ಮಾತಾಡೋಕ್ಕೆ ಆಗಲ್ಲ, ಅಷ್ಟು ಹೊಲ್ಸು ಆಗ್ಯದ ಈ ಕಾಲೇಜು. ಕೆಟ್ಟ ಹೊಲ್ಸು ಆಗ್ಯದ ನಿಜ ಹೇಳ್ಬೇಕು. ನಮ್ಮ ಟೈಗರ್ ಕೂಡ ಮ್ಯಾಗ ಹೋಗ್ಯಾರ ಅವಾಗಿಂದ. ನಮ್ಮ ಕಾಲೇಜ್ ಥರನೇ ಇಲ್ಲ. ನಮಗಂತೂ ಸಾಕಾದ ಕಾಲೇಜ್ ಕಾಲಾಗ ಮುಗೀತು ಬಿಟ್ರಿ. ಕಾಲೇಜ್ ಬಗ್ಗೆ ಏನು ಮಾತಾಡೋದು, ಕಾಲೇಜೇ ಕಂಪ್ಲೀಟ್ ಆಯ್ತು. ಇವಾಗ 3 ವರ್ಷ ಕಂಪ್ಲೀಟ್ ಆಯ್ತು. ಕಾಲೇಜ್ ಬಗ್ಗೆ ಮಾತಾಡಿ ಯೂಸ್ ಇಲ್ಲ. ಸೊ ಜಸ್ಟ್ ಬಂದಿನಿ, ಈಗ ಫಟಾಫಟ ಅಂತ ಫ್ರೆಶಪ್ ಆಗ್ತೀನಿ. ಫ್ರೆಶಪ್ ಆಗಿಬಿಟ್ಟು ಒಂದಿಷ್ಟು ರೀಲ್ಸ್ ಮಾಡಬೇಕು. ಭಾಳ ದಿನ ಆಯ್ತು ನಾನು ರೀಲ್ಸೇ ಮಾಡಿರಲಿಲ್ಲ, ಅದಕ್ಕೆ ರೀಲ್ಸ್ ಮಾಡ್ಬೇಕು. ಕೂತ್ಕರಿ ಈಗ 4 ರೀಲ್ಸ್ ಹಾಕ್ತೀನಿ ನಿಮ್ಗೆ. ರೀಲ್ಸ್ ನೋಡಿರಿ ಅಥವಾ ಆಮೇಲೆ ಸಿಗ್ತೀನಿ ನಿಮ್ಗೆ. ಗೈಸ್, ಇವಾಗ ಸ್ವಲ್ಪ ಊಟಕ್ಕೆ ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಸ್ಪೆಷಲ್ ಅಲ್ಲಕ್ಕೇನೋ ಆಲೂ ಪರಾಟ ಮಾಡ್ಕೋಬೇಕನ್ನೋ ಪ್ಲ್ಯಾನ. ಆಲೂ ಪರಾಟ ಒಂದು ಸ್ವಲ್ಪ ರೈಸ್ ಅದೇನಾದರೂ ಮಾಡ್ಕೋಬೇಕನ್ನೋ ಪ್ಲ್ಯಾನ್ ಮಾಡಿದ್ದೀನಿ. ಆಲೂ ಪರಾಟ ಯಾವ ಥರ ಮಾಡ್ತೀನಿ, ಏನು ಹಾಕ್ತೀನಿ ಅನ್ನೋದೆಲ್ಲ ತೋರಿಸ್ತೀನಿ. ಅಂದರೆ ಆಲೂ ಪರಾಟನ ನಾನು ಆಲ್ರೆಡಿ ಮೊದಲು ಮಾಡಿದ್ದೆ, ಅದೇ ಥರನೇ ಮಾಡ್ತೀನಿ, ಮತ್ತು ತಪ್ಪಿಸ್ ಏನಿಲ್ಲ, ಮತ್ತು ಬೇರೆ ಥರ ಏನಿಲ್ಲ. ಬನ್ನಿ ಇವಾಗ ಫಟಾಫಟ ಅಂತೇಳಿ ಆಲೂ ಪರಾಟ ಮಾಡುವ ತೋರಿಸ್ತೀನಿ ನಿಮಗೆ ವಿಧಾನ. ಫಸ್ಟ್ ಕುಕ್ಕರ್ದಾಗ ಹಾಲು ಕುದಿಲಿಕ್ಕೆ ಇಡ್ರಿ. ಆ್ಯಂಡ್ ಲಾಸ್ಟಿಗೆ ಹಾಲು ಕುದಿನ ಸಿಗ್ತೀನಿ ಅಂತ ನಿಮ್ಗೆ. ಆಲೂಗಡ್ಡೆ ಕುದಿಲಿಕ್ಕೆ ಇಡ್ರಿ ಕುಕ್ಕರ್ದಾಗ. ಗೈಸ್ ಅಲ್ಲಿಂದ ಬಂದಲ್ಲಕೇನು ಹೇಳಿದ್ದೆ, ಆಲೂಗಡ್ಡೆ ಕುದಿಲಿಕ್ಕೆ ಇಡ್ರಿ ಅಂತ ಹೇಳಿದ್ರೆ. ಆಲೂಗಡ್ಡೆ ಕುದ್ದಿಂದ ಏನೂ ಮಾಡೋದಿಲ್ಲ, ಅದನ್ನೈತಲ್ಲ ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಅರಿಶಿನ ಮತ್ತು ಜೀರಿಗೆ ಹಾಕಿ ಸ್ವಲ್ಪ ಚೆಂದಾಗಿ ಕಿಚಮಿಚಿ ಕಲಿಸ್ಕೋಬೇಕು. ಆ್ಯಂಡ್ ಆಲೂ ಪರೋಟ ಮಾಡ್ಲಿಕ್ಕೆ ಸ್ವಲ್ಪ ಒಂದಿಷ್ಟು ಹಿಟ್ಟು ನಾದಕತ್ತೀನಿ. ಈಗ ಹಿಟ್ಟು ನಾದ್ಬಿಟ್ಟು ಆಲೂ ಪರೋಟ ಮಾಡಕ್ಕೆ ಸಿಗ್ತೀನಿ ಅಂತ ನಿಮ್ಗೆ. ಬನ್ನಿ ಸಟ ಅಂತ ಆಲೂ ಪರೋಟ ಮಾಡ್ಕೊಂತ ಸಿಕ್ಕ ಹೊಡಸೋ. ಅದಕ್ಕೆ 9 ಮೇಲೆ ಆಗಿದೆ ಈಗ ಟೈಮ, ಅದಕ್ಕೆ ಫಟಾಫಟ ಊಟ ಮಾಡೋಂತ ಸಿಗ್ತೀನಿ ಅಂತ. ಗೈಸ್, ಇವಾಗ ಆಲೂ ಪರೋಟ ಮಾಡುವ ಪ್ರಕ್ರಿಯೆ ಶುರುವಾಗುತ್ತೆ. ಯಾವ ಥರ ಮಾಡ್ಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ ಅಂತ. ನೀವು ನೋಡಿರ್ತೀರ, ನಾವು ಹಿಂದೆ ನಾವೆಲ್ಲ ಮಾಡಿದಾಗ ಅದು ಯಾವ ಥರ ಮಾಡ್ತಿದ್ದೆ ಅನ್ನೋದು ಅದೇ ಸೇಮ್ ಇರುತ್ತೆ, ಮತ್ತೇನು ಚೇಂಜಸ್ ಇಲ್ಲ. ಅದೇ ಸೇಮ್ ಟು ಸೇಮ್ ಆಲೂ ಪರೋಟ. ಇದ್ರೊಳಗೆ ಪನ್ನೀರ್ ಮಿಕ್ಸ್ ಮಾಡ್ಬೇಕು, ಬಟ್ ಪನ್ನೀರ್ ಮಿಕ್ಸ್ ಮಾಡೋಕ್ಕಾಗಲ್ಲ. ಇದು ತರ್ಬೇಕಂದ್ರೆ ನಾವು ಇಲ್ಲೇ ಮನೆಗೆ ಇದ್ದಿದ್ದೊಳಗೆ ಮಾಡಿಬಿಡ್ತಾರೆ ಒಮ್ಮರಿಗೆ. ಆಮೇಲೆ ಐತೆ ಒಮ್ಮೆ ಪನ್ನೀರ್ ನೆನಪಾಗ್ಬಿಡ್ತು ಹಿಂದಿಗಳು ಲಾಸ್ಟಿಗೆ. ಹಿಂಗಾಗಿ ಪನ್ನೀರ್ ಗೊತ್ತೇ ಆಗಲ್ಲ ಲಾಸ್ಟ್. ಇನ್ನೊಂದು ಸರ್ತಿ ನೆಕ್ಸ್ಟ್ ಟೈಮ್ ಯಾವಾಗ ಮಾಡ್ತಿರ್ತೀವಿ ನೋಡು, ಅವಾಗ ಪನ್ನೀರ್ ಹಾಕಿ ಮಾಡೋಣ. ಮತ್ತು ಪನ್ನೀರ ಆಲೂಗಡ್ಡೆ ಇದೆಲ್ಲ ಇದ್ದಿದ್ದಿರ್ತದೆ, ಅದ್ರೊಳಗೆ ಐತೆ ಪನ್ನೀರ್ ಹಾಕಿ ಮಾಡೋಣ. ಪನ್ನೀರ್ ಒಳಗೆ ಹಾಕಿಂದ ಯಾವ ಥರ ಇರುತ್ತೆ ಟೇಸ್ಟ್ ನೋಡುವ. ಬನ್ನಿ ಇವಾಗ ಫಸ್ಟ್ ಪಟಾಪಟ ತಿಳಿಗೆರೆ
ಗೈಸ್ ಫೈನಲಿ ಆಲೂ ಪರೋಟ ಈಸ್ ರೆಡಿ. ಆಲೂ ಪರೋಟ ಮತ್ತು ಮೊಸರು ಒಂದು ಸ್ವಲ್ಪ ಏನಂತಾರ ಉಪ್ಪಿನಕಾಯಿ ಹಾಕ್ಕೊಂಡು ಶಿಸ್ತು ಸಪ್ಪಸಟ್ ಮಾಡಿದೆ. ಇವಾಗ ಬಿಸಿ 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 ಗರಂ ಆಲೂ ಪರೋಟ ಅದಾವ. ಅದನ್ನೈತಲ್ಲ ತಣ್ಣಗಿರೋ ಮೊಸರೊಳಗೆ ಹಾಕಿ ಟೇಸ್ಟ್ ಮಾಡಿ ನೋಡೋಣ. ಏಕ್ ನಂಬರ್ ಗೈಸ್, ನೀವು ಒಂದು ಸಲ ಟ್ರೈ ಮಾಡಿರಿ. ನಾ ಹೇಳಕತ್ತೆ ಅಂತ ಹೇಳಲ್ಲ, ಮಸ್ತ್ ಆಗ್ಯದ. ನಾ ಮಾಡಿದ ಅಂತೇಳಕ್ಕೆ ನಾ ಹಿಂಗೆ ಹೇಳತ್ತಂತ ಅನ್ಕೋಬೇಡ್ರಿ, ಬಟ್ ಟೇಸ್ಟ್ ಮಸ್ತ್ ಆಗ್ಯದ. ಉಪ್ಪಿನಕಾಯಿ ಸ್ವಲ್ಪ ವಾವ್, ಖತರ್ನಾಕ್ ಟೇಸ್ಟ್. ನೀವು ಒಂದು ಸಲ ಟ್ರೈ ಮಾಡಿ ಮನೆ, ಮಸ್ತ್ ಇರುತ್ತೆ ಆಲೂ ಪರೋಟ. ಬನ್ನಿ ನಾನು ತಿಂದು ಆಮೇಲೆ ಸೀದಾ ನಿಮಗೆ ಶಿಸ್ತು ಸಪ್ಪಸಟ್ ಮಾಡ್ತೀನಿ ಈಗ ಹೊಟ್ಟೆ ತುಂಬ. ಅದಕ್ಕೆ ಗೈಸ್ ಫೈನಲಿ ಏಕ್ ನಂಬರ್ ಆಲೂ ಪರೋಟ ಸಪ್ಪಸಟ್ ಮಾಡಿದೆ. ಒಂದು ಪರೋಟ ಉಳಿದ 4 ಪರೋಟ ಮಾಡ್ಕೊಂಡಿದ್ದೆ. ಇಂಥದ್ದು ಪಿನ್ ಪರೋಟ ಆಗಿದ್ದು ತೊಗೊಳಂತೂ ತಿಂದೆ ನಾನು. ನನಗಂತೂ ಹೊಟ್ಟೆ ತುಂಬಿ ಮಿಕ್ಕಿ ಪ್ಯಾಕ್ ಆಗಿ ಹೋಯ್ತು, ಅಷ್ಟೊಂದು ತಿಂದೆ. ಆ್ಯಂಡ್ ಕಿಚನ್ ಅಂತೂ ಕ್ಲೀನ್ ಮಾಡೋಕ್ಕಾಗಲ್ಲ ಇವಾಗ. ಯಾಕಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಹೈರಾಣ ಆಗಿದ್ದೀನಿ. ನಿಂತು ಅಡುಗೆ ಮಾಡೋದ್ರೊಳಗೆ ಕಂಡಬಿಟ್ಟು ಹೈರಾಣ ಆಗುತ್ತೆ. ಹೆಣ್ಮಕ್ಳು ಯಾವ ಥರ ಮಾಡ್ತಾರೆ ಅನ್ನೋ ಗೊತ್ತಿಲ್ಲಪ್ಪ. ನಿಜ ಹೇಳ್ಬೇಕಂದ್ರೆ ಒಂದೊಂದು ದಿನ ನಿಂತು ಮಾಡ್ತಿರ್ತೀನಿ, ಅದನ್ನು ಒಂದೇ ಟೈಮ್ ಮಾಡ್ತಿರ್ತೀನಿ. ಮಿಕ್ಕಿ ಹೋಗುತ್ತೆ. ಹೆಣ್ಮಕ್ಳು ಬೆಳಗ್ಗೆ ನಾಷ್ಟ ಮಾಡ್ತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ, ಸಂಜೆ ಅಡುಗೆ ಮಾಡ್ತಾರೆ. ಹೆಂಗೆ ಮಾಡ್ತಿರ್ಬೋದು ಅಂದ್ರೆ ಹಳ್ಳಿ ಸೈಡೆಲ್ಲ ಕುಂತ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಒಲಿ ಓಡಿ ಕುಂದಿರ್ತಾರೆ ನಮ್ಮ ಕಡೆ ಸೈಡೆಲ್ಲ. ಈ ಸೈಡ್ ಅಂದರೆ ಸಿಟಿ ಸೈಡೆಲ್ಲ ಬಂದಾಗ ನಿಂತೆ ಮಾಡ್ಬೇಕಾಗುತ್ತೆ ಗ್ಯಾಸಿನ ಕಟ್ಟಾಗ. ಸೊ ಹಂಗಾದಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ. ನೀವು ಗ್ರೇಟ್, ನಿಮ್ಮಂತೂ ನಾನು ಸಿಕ್ಕಾಪಟ್ಟೆ ಗ್ರೇಟ್ ಇದ್ದಾರೆ ನೀವು. ಎಲ್ಲ ಖತರ್ನಾಕಾಗಿ ಅಡುಗೆ ಮಾಡಿ ಆಗ್ತಿರಲ್ಲ ನಮ್ಮಂಥವ್ರಿಗೆ. ತಿಂದು ನಾವು ನೋಡ್ರೆ ದನ ತಿರುಗ್ತೀವಿ, ಮತ್ತೇನು ಮಾಡೋಕ್ಕಾಗಲ್ಲ. ಅದೇ ಮತ್ತೇನಿಲ್ಲ. ಮನೆ ಗೈಸ್ ಇವಾಗ ಇದೆಲ್ಲ ಸ್ವಲ್ಪ ಎಲ್ಲ ಕಸ ಸಿಕ್ಕಾಪಟ್ಟೆ ಇತ್ತು, ಎಲ್ಲ ಹೋಗಿ ಚೆಲ್ಲಿದ್ದೀನಿ ಹೊರಗಡೆ ಹೋಗಿ. ಆ್ಯಂಡ್ ಇವಾಗಂತೂ ಮನೆ ಅಂದರೆ ಇದು ಕಿಚನ್ ಅಷ್ಟೇ ಉಳಿದಿದೆಲ್ಲ. ನಾನು ಜಾಸ್ತಿ ಯೂಸ್ ಮಾಡೋದು ಜಾಗ ಅಂದ್ರೆ ಇದು ಹಾಲ್ ಆಗಿದೆ. ಈಗ ಹಾಲಾಗ ಯೂಸೇ ಇಲ್ಲ. ನಾನು ಹಿಂಗೆ ಬರ್ತೀನಿ ಸೀದಾ ರೂಮ್ಗೆ ಹೋಗ್ತೀನಿ, ಹಿಂಗೆ ಬರ್ತೀನಿ ಕಿಚನ್ಗೆ ಹೋಗ್ತೀನಿ. ಅದು ಬಿಟ್ಟರೆ ಹಾಲ್ ನನಗೆ ಯೂಸೇ ಇಲ್ಲ ಅನ್ನೋಂಗೆ ಆಗ್ಯದ. ಹಾಲ್ ಯೂಸೇ ಮಾಡಿಲ್ಲ, ಬಟ್ ಮುಂದೆ ಯೂಸ್ ಆಗುತ್ತೆ. ಸ್ವಲ್ಪ ಕಂಫರ್ಟೇಬಲ್ ಆಗಿದೆ ಈಗ. ಅಲ್ಲಿಗಿಂತ ಸ್ವಲ್ಪ ಜಾಸ್ತಿನೇ ಕಂಫರ್ಟೇಬಲ್ ಆಗ್ಯದ. ಅಲ್ಲಿ ಕಂಫರ್ಟೇಬಲ್ ಅನಿಸ್ತಿರ್ಲಿಲ್ಲ, ಎಲ್ಲೋ ಒಂಥರ ಒದ್ದಾಡಿ ಈ ಕಡೆ ಸಿಗಿದಾಗ ಅನಿಸ್ತಿತ್ತು. ಆ್ಯಂಡ್ ಗೈಸ್ ಸಿಕ್ಕಾಪಟ್ಟೆ ಮುಖ ಎಲ್ಲ ಹೊಡ್ಕೊಂಡು ಹೊಂಟದ. ಅಂದ್ರೆ ಚಳಿ ಅದಲ್ಲ, ಸಿಕ್ಕಾಪಟ್ಟೆ ಚಳಿ, ತೊಬಡ್ ಚಳಿ ಅದ. ಅದಕ್ಕೆ ಇವತ್ತಿಂದ ಸ್ವಲ್ಪ ವ್ಯಾಸ್ಲಿನಿ ಹಚ್ಬೇಕು ಮುಖಕ್ಕೆ. ಯಾಕಪ್ಪ ಅಂದ್ರೆ ಮುಖ ಲಿಪ್ಸ್ ತೊಬಡ್ ಹೊಡ್ಕೊಂಡು ಹೋಗ್ಬಿಟ್ಟವು. ಅದಕ್ಕೆ ಎಲ್ಲಿ ಬೆಳಗ್ಗೆ ಮುಖ ಜಳಕ ಮಾಡಿದೆ ತಿಳ್ಕೊ, ಮಾರಿ ಸಿಕ್ಕಾಪಟ್ಟೆ ಭಾಳ ಖರಾಬ್ ಕಾಣ್ತಿರೋದು. ಅದಕ್ಕೆ ಇನ್ಮೇಲೆ ಸ್ವಲ್ಪ ಏನಾದರೂ ವ್ಯಾಸ್ಲಿನ್ ಅದು ಹಚ್ಕೋತೀನಿ, ಇಲ್ಲಾಂದ್ರೆ ಹೈರಾಣ ಆಗುತ್ತೆ. ಮುಖ ಹಳ್ಳ ಹಿಡ್ದು ಹೋಗುತ್ತೆ. ಹಂಗೆ ಮುಖ ಸಿಕ್ಕಾಪಟ್ಟೆ ಮುಖ ಹೊಡೆದ ಅಂತೇಳಿ ಚಳಿ ಅಂದ್ರೆ ಸಿಕ್ಕಾಪಟ್ಟೆ ಅದು ಏನು ಹೇಳ್ಕೊಳಕ್ಕಾಗಲಿಲ್ಲ. ಮಲೆನಾಡು ಸೈಡ್ ಹುಡುಗಿ ಹೋಗಿದಂಗೆ ನನಗಂತೂ. ಮಲೆನಾಡು, ಮಂಗಳೂರು, ಚಿಕ್ಕಮಂಗ್ಳೂರು ಇರ್ತಾರೆ, ಆ ಸೈಡ್ ಇರ್ತದೆ ಚಳಿ. ಆ ಥರ ಮಳೆ, ಆ ಥರ ಚಳಿ ಇದೇ ಥರ ಆಯ್ತು ಈ ವರ್ಷ ಅಂತೂ. ಪೂರ ತೊಗೊಬೇಡ, ನಿಜವಾಗ್ಲೂ ತೊಗೊಬಾರ್ದಾಯ್ತು. ಇವಾಗ ಸಿಕ್ಕಾಪಟ್ಟೆ ಚಳಿ. ಅಷ್ಟಾದ್ರೂ ಫ್ಯಾನಿನ ಸೌಂಡ್ ಬೇಕು ನಮಗೆ, ಫ್ಯಾನ್ ಬೇಕು. ಅಲ್ಲೋಡಕ್ಕೆ ಫ್ಯಾನಿನ ಜೊತೆ ಆಟ ಆಡತ್ತ ಸುಂದರಿ. ಫ್ಯಾನ್ ಬೇಕು. ಫ್ಯಾನ್ ಅಂತ ಹಚ್ಕೊಂಡ್ಕೆ ಆ ಕಡೆ ಸೈಡ್ ಇಟ್ಕೊಂಡ್ರೆ ನಾನು ಪಾಡಿನ ಮಲ್ಕೊಂಡ್ಬಿಡ್ತೀನಿ. ಅದು ಮುಂಜಾನೆ ಮಲ್ಕೋತೀನಿ. ಇವತ್ತು 11:30 ಆಗ್ಯದ. ಈಗ ಜಸ್ಟ್ ಬಿಗ್ ಬಾಸ್ ಕಂಪ್ಲೀಟ್ ಆಯಿತು. ಬಿಗ್ ಬಾಸ್ ನೋಡ್ಕೊ ಕೂತಿದ್ದೆ. ಬಿಗ್ ಬಾಸ್ ಅಂತ ಮುಗಿದ್ದು. ಇವಾಗ ನಾನು ಸಿಕ್ಕಾಪಟ್ಟೆ ನಿದ್ದೆ ಬರೋಕತ್ತಿ ಇವತ್ತು. ಅದಕ್ಕೆ ಫಟಾಫಟ್ ಅಂತೇಳಿ ಇದು ಲಾಂಗ್ ವಿಡಿಯೋ ಎಡಿಟ್ ಮಾಡಿ ಮತ್ತು ಮಿನಿ ವ್ಲಾಗ್ ಐತಲ್ಲ ನಾಳೆ ಬೆಳಗ್ಗೆ ಎಡಿಟ್ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಮಲ್ಕೋಬೇಕು. ಇವಾಗ ನಾಳೆ ಸಿಕ್ಕಾಪಟ್ಟೆ ವರ್ಕ್ಗಳದಾವ, ಹೊರಗಡೆನೇ ಹೋಗ್ಬೇಕು. ಹೊರಗಡೆ ಸ್ವಲ್ಪ ಒಂದು ದೊಡ್ಡ ಪ್ಲ್ಯಾನ್ ಮಾಡಕತ್ತೀವಿ. ನಿಮಗೈತಲ್ಲ ಮುಂದೆ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಅದ್ರ ಸಲ ಅಂತೇಳಿದರೆ ನಾವೀಗೆಲ್ಲ ಸ್ವಲ್ಪ ಸರ್ಪ್ರೈಸಾಗಿ ಇಟ್ಟಿರೋದೆಲ್ಲ. ಅದಕ್ಕೆ ಜಾಸ್ತಿ ಏನಾದ್ರ ಬಗ್ಗೆ ಹೇಳೋಲ್ಲ. ಸ್ವಲ್ಪ ಹೊರಗೆ ಹೋದಾಗ ಜಾಸ್ತಿ ಅದ್ರ ಬಗ್ಗೆ ವೀಡಿಯೋ ಮಾಡೋದು. ಯಾಕಂದ್ರೆ ಸ್ವಲ್ಪ ಒಂದು ದೊಡ್ಡ ಪ್ಲ್ಯಾನ್ ಹಾಕ್ಲತ್ತೀನಿ, ನಿಮಗೋಸ್ಕರ ಸರ್ಪ್ರೈಸ್ ಇರೋದು. ಅದ್ರ ಸಲ ಅಂತೇಳಿದರೆ ಜಾಸ್ತಿ ಅದ್ರ ಬಗ್ಗೆ ನಾನು ನಿಮ್ಗೆ ಎಲ್ಲಿ ಹೇಳಿಲ್ಲ, ಎಲ್ಲಿ ಹೇಳೋದಿಲ್ಲ. ಒಮ್ಮೆ ಸರ್ಪ್ರೈಸ್ ಆಯ್ತಲ್ಲ ಅವಾಗೆ ತೋರಿಸ್ತಿಂತ ಅವಾಗೆ ಬಿಡ್ತೀನಿ ಅಂತ ನಿಮಗೆ. ಓಕೆನಾ? ಮತ್ತು ಇವಾಗ ಮಲ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಬೇಗ ಎದ್ದು
ನಮ್ಮ ಕೆಲಸ ಮಾಡುವ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಅನ್ಕೋತೀನಿ. ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.